ಹಾಯ್ ಹಲೋ ನಮಸ್ತೆ ಗುಡ್ ಈವ್ನಿಂಗ್ ಎಲ್ಲರಿಗೂ ಕೂಡ. ಸೊ ಇವತ್ತಿನ ಈ ತರಗತಿಯಲ್ಲಿ ನಾವು ಬಹಳ ಮುಖ್ಯವಾಗಿ ನಿನ್ನೆ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಆಧಾರಗಳು ಅಂತಕ್ಕಂಥ ಒಂದು ಅಧ್ಯಾಯದ ಮೇಲೆ ಬರುವಂತಹ ಒಂದಂಕದ ಪ್ರಶ್ನೋತ್ತರಗಳನ್ನ ಇನ್ ಬ್ರೀಫ್ ಆಗಿ ನಾನು ನಿಮ್ಗೆ ತಿಳಿಸ್ಕೊಟ್ಟಿದ್ದೆ. ಹೋಪ್ ಸೊ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಕೂಡ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡು ಇವತ್ತಿನ ಅದರ ಮುಂದುವರೆದ ಭಾಗವನ್ನ ನೋಡ್ತಾ ಹೋಗೋಣ. ಯಾಕೆ ಅಂತಂದ್ರೆ ಪರೀಕ್ಷಾ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಹೇಗ್ ಬೇಕಾದ್ರೂ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ನಾವು ಎಲ್ಲಾ ಆಂಗಲ್ ಇಂದ ನಾವೇನ್ ಮಾಡ್ಬೇಕು, ಸ್ಟಡಿ ಮಾಡ್ಬೇಕು. ಕೇವಲ ಬರೀ ಪ್ರಶ್ನೋತ್ತರಗಳನ್ನ ನೋಡೋದು ಅಷ್ಟೇ ಅಲ್ದಂಗೆನೆ ವಿವರಣಾತ್ಮಕವಾಗಿಯೂ ಕೂಡ ಕೆಲವೊಂದು ವಿಚಾರಗಳನ್ನ ತಿಳ್ಕೋಬೇಕಾಗ್ತದೆ. ಓಕೆ, ಹಾಗಾದ್ರೆ ಬನ್ನಿ ಇವತ್ತಿನ ಈ ತರಗತಿಯನ್ನ ನಾವೀಗ ಶುರು ಮಾಡೋಣ. ನಿನ್ನೆ ಸುಮಾರು 60ಕ್ಕಿಂತಲೂ ಹೆಚ್ಚು ಕ್ವಶನ್ ಅಂಡ್ ಆನ್ಸರ್ಸ್ ಗಳನ್ನ ನೋಡಿದ್ವಿ. ಇವತ್ತು ನಾವು ಇನ್ ಬ್ರೀಫ್ ಆಗಿ ಪಾಠ ಹೇಳಿದ ರೀತಿನೇ ಇರುತ್ತೆ. ಸೊ ನಿನ್ನೆ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ದೆ, ಅದಕ್ಕೂ ಕೂಡ ನೀವು ಕಮೆಂಟ್ ಅಲ್ಲಿ ಉತ್ತರವನ್ನ ಕೊಟ್ಟಿದ್ದೀರಾ. ವೆರಿ ಗುಡ್. ಸೊ ಈಗ ನಾವು ಇಲ್ಲಿ ನೋಡೋಣ, ಇತಿಹಾಸಕಾರರು ಇತಿಹಾಸವನ್ನ ಹೇಗೆ ರಚಿಸ್ತಾರೆ. ನೋಡಿ, ಇತಿಹಾಸಕಾರರು ಬಹಳಷ್ಟು ಜನ ಇತಿಹಾಸಕಾರರು ಇದ್ದಾರೆ. ಅದರಲ್ಲಿ ಹೆರೋಡೋಟಸ್ ಆಗಿರ್ಬೋದು, H.G. ವೆಲ್ಸ್ ಆಗಿರ್ಬೋದು, ಈ ತರ ಬಹಳಷ್ಟು ಇತಿಹಾಸಕಾರರು ಏನ್ ಮಾಡಿದ್ದಾರೆ ಅಂದ್ರೆ ತಮ್ಮ ಇತಿಹಾಸವನ್ನ ಹೇಗ್ ರಚಿಸ್ತಾರೆ, ಅದಕ್ಕೆ ಏನಾದ್ರೂ ಆಧಾರಗಳು ಬೇಕಲ್ವಾ. ನೋಡಿ, ನಮ್ಮ ಒಂದು ಪೂರ್ವಜರು ಅಥವಾ ಪ್ರಾಚೀನ ಕಾಲದವರು ಅಂತ ಏನ್ ಕರಿತೀವಿ, ಅವರು ಬಳಸಿ ಬಿಟ್ಟು ಹೋಗಿರ್ತಕ್ಕಂಥ ವ್ಯವಸಾಯದ ಪರಿಕರಗಳಾಗಿರ್ಬೋದು, ನೇಗ್ಲಾಗಿರ್ಬೋದು, ಕುಡುಗೋಲಾಗಿರ್ಬಹುದು, ಆಮೇಲೆ ಈ ತರ ಸಲಕರಣೆಗಳು, ಜೊತೆಗೆ ದೇವಾಲಯಗಳು. ಈ ದೇವಾಲಯಗಳೆಲ್ಲವೂ ಕೂಡ ಎಂತಹ ಒಂದು ಆಕಾರಗಳು ಅಂತ ಹೇಳಿದೀನಿ, ಪ್ರಾರ್ಥನಾ ಆಧಾರಗಳು ಅಂತ ಹೇಳಿದೀವಿ. ದೇವಾಲಯಗಳಾಗಿರಬಹುದು, ಮತ್ತೆ ಧಾರ್ಮಿಕ ಕಟ್ಟಡಗಳು, ಇವನ್ನೆಲ್ಲ ನಾವು ಪ್ರಾಥಮಿಕ ಆಕಾರಗಳು ಅಂತ ಕರಿತಾ ಇದೀವಿ. ಎಕ್ಸಾಮ್ ನಲ್ಲಿ ನಿಮ್ಗೆ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತ ಒಂದು ಟಾಪಿಕ್ ಇದೆ, ಪ್ರಾಥಮಿಕ ಆಕಾರಗಳು ಮತ್ತೆ ದ್ವಿತೀಯ ಆಕಾರಗಳು ಅಂತ ಬರುತ್ತೆ. ಸೊ ಪ್ರಾಥಮಿಕ ಆಕಾರಗಳು ಅಂತಂದ್ರೆ ಈ ರೀತಿ ಪ್ರಾರ್ಥನಾ ಆಧಾರಗಳೇ ಪ್ರಾಥಮಿಕ ಆಧಾರಗಳು ಅಂತ ಕರಿತಾ ಇದೀವಿ. ಓಕೆ, ಕೋಟೆಗಳಾಗಿರ್ಬೋದು, ಶಾಸನಗಳು, ನಾಣ್ಯಗಳು, ಆಯುಧಗಳು, ಇವೆಲ್ಲವೂ ಕೂಡ ಇತಿಹಾಸದ ಇಂಚಿಂಚು ಮಾಹಿತಿಯನ್ನ ಒದಗಿಸ್ಕೊಡುತ್ತೆ. ಇವೆಲ್ಲವನ್ನ ಬಳಕೆ ಮಾಡ್ಕೊಂಡು ಅವ್ರೇನ್ ಮಾಡ್ತಾರೆ, ಲಿಖಿತ ಸ್ವರೂಪ ಅಂದ್ರೆ ಬರವಣಿಗೆಯ ಮೂಲಕ ದಾಖಲೆಗಳನ್ನ ಸಂಗ್ರಹಣೆ ಮಾಡಿ ಕೃತಿಗಳನ್ನ ರಚನೆ ಮಾಡ್ತಾರೆ. ಸೊ ಇದ್ರ ಮೂಲಕ ಏನಾಯ್ತು, ಇತಿಹಾಸ ಸೃಷ್ಟಿ ಆಯ್ತು. ಓಕೆ, ಗೊತ್ತಾಯ್ತಲ್ವಾ. ಹಾಗಾದ್ರೆ ಇತಿಹಾಸ ಹೇಗ್ ಸೃಷ್ಟಿ ಆಯ್ತು ಮೇಡಮ್, ಈ ತರ ಕ್ವಶನ್ಸ್ ಕೇಳ್ತಾರ, ಯಾವ ತರನಾದ್ರೂ ಕೇಳ್ಬಹುದು, ಹೇಳಿಕ್ಕಾಗಲ್ಲ. ಸೊ ಎಲ್ಲಾ ರೀತಿಯಿಂದಲೂ ಕೂಡ ನಮ್ಮ ಓದು ಆಗಿರ್ಬೇಕು. ಹಾಗಾದ್ರೆ ಆಧಾರ ಅಂದ್ರೆ ಏನು? ಇತಿಹಾಸದ ರಚನೆಗೆ ಬೇಕಾಗಿರ್ತಕ್ಕಂಥ ಮೂಲ ಸಾಮಗ್ರಿಗಳನ್ನ ನಾವು ಆಧಾರ ಅಂತ ಹೇಳ್ತೀವಿ. ಆಧಾರಗಳನ್ನು ಉಳಿದು ಇತಿಹಾಸವಿಲ್ಲ, ಆಧಾರಗಳು ಇಲ್ಲದೆ ಇದ್ರೆ ಇತಿಹಾಸ ಸೃಷ್ಟಿಯಾಗಕ್ಕೆ ಸಾಧ್ಯ ಇಲ್ಲ. ಪ್ರಾಗೈತಿಹಾಸಿಕ ಕಾಲ ಇದೆ, ಅಂದಿನ ಜನರು ಆದಿ ಮಾನವರಿದ್ರು, ಬೆಂಕಿಯನ್ನ ಕಂಡಿಡಿದ್ರು, ಅನೇಕ ಆಯುಧಗಳನ್ನ ಕಂಡಿಡಿದ್ರು, ಲೋಹ ಯುಗ ಇದೆ, ಸಿಂಧು ಬಯಲ ನಾಗರಿಕತೆ ಇದೆ. ಇವೆಲ್ಲದರ ಇತಿಹಾಸ ನಮಗೆ ಸಿಕ್ಕಿದ್ದು ಇತ್ತೀಚೆಗೆ ಅಂತ ಹೇಳ್ತಾ ಇದೀವಿ. ಸೊ ಹೇಗೆ ಅಂದ್ರೆ ಆಧಾರಗಳನ್ನ ಹುಡುಕ್ತಾ ಹೋದ್ರು. ಅದಕ್ಕೆ ಪುರಾತತ್ವ ಇಲಾಖೆನೂ ಕೂಡ ಶುರು ಮಾಡ್ತಾರೆ ಬ್ರಿಟಿಷರ ಅವಧಿಯಲ್ಲಿ. ಸೊ ಅದರ ಅನ್ವಯ ಆ ಒಂದು ಸಂಶೋಧನಾ ಕಾರ್ಯ ನಡೀತಾ ಹೋಗುತ್ತೆ ಅಲ್ವಾ. ಸೊ ಅವಾಗ ನಮಗೆ ಗೊತ್ತಾಯ್ತು ಪ್ರಾಚೀನ ಇತಿಹಾಸ ಇದೆ ಅಂತ ಹೇಳ್ಬಿಟ್ಟು. ಅಲ್ಲಿ ತನಕನೂ ಕೂಡ ಅದ್ರ ಬಗ್ಗೆ ಅರಿವಿರ್ಲಿಲ್ಲ, ನಿಮ್ಗೆ ಗೊತ್ತಿರ್ಬೋದು ಅಲ್ವಾ. ಸೊ ಇಂತಹ ಆಧಾರಗಳಲ್ಲಿ ಎರಡು ವಿಧ ಅಂತ ನಾನು ಈಗಾಗ್ಲೇ ನಿಮಗೆ ಹೇಳಿದ್ದೆ. ಒಂದು ಸಾಹಿತ್ಯಿಕ ಆಧಾರಗಳು, ಇನ್ನೊಂದು ಪುರಾತತ್ವ ಆಧಾರಗಳು ಅಂತ. ಓಕೆ, ನೆಕ್ಸ್ಟ್ ಈ ದೇಶಿ ಸಾಹಿತ್ಯ, ಈ ಸಾಹಿತ್ಯ ಆಧಾರಗಳಲ್ಲಿ ಎರಡು ವಿಧ. ಸೊ ನೆನ್ನೆ ಕೂಡ ಹೇಳಿದ್ದೆ ನಿಮ್ಗೆ, ಒಂದು ದೇಶಿ ಸಾಹಿತ್ಯ, ಇನ್ನೊಂದೇನಪ್ಪಾ ಅಂದ್ರೆ ವಿದೇಶಿ ಸಾಹಿತ್ಯ ಅಂತ ಹೇಳ್ಬಿಟ್ಟು. ಅಂದ್ರೆ ವಿದೇಶಿ ಬರಹಗಾರರು ನಮ್ಮ ಒಂದು ಭಾರತ ದೇಶಕ್ಕೆ ಭೇಟಿ ಕೊಟ್ಟು ಇಲ್ಲಿರ್ತಕ್ಕಂಥ ರಾಜರುಗಳ ಆಶ್ರಯವನ್ನ ಪಡ್ಕೊಂಡು ಇಲ್ಲಿನ ಸಂಸ್ಕೃತಿ, ಆಡಳಿತ, ಸಮಾಜದ ಬಗ್ಗೆ ತಮ್ಮ ಕೃತಿಗಳನ್ನ ಬರೀತಾರೆ. ಅಂತ ಆಧಾರಗಳನ್ನ ನಾವು ವಿದೇಶಿ ಬರಹಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ನೋಡ್ಬೋದು ವುಹೆನ್ ಸಾಂಗ್. ಸೊ ಇವನು ಚೀನಿ ಯಾತ್ರಿಕ. ಅವನೇನ್ ಮಾಡ್ತಾನೆ ಅಂತಂದ್ರೆ ಸಿಯುಕಿ ಗ್ರಂಥವನ್ನ ಬರೀತಾನೆ ನಮ್ ದೇಶದ ಬಗ್ಗೆ ಕುರಿತಾಗಿ. ಅದಲ್ದಂಗೆ ಮೆಗಸ್ತನಿಸ್ ಇಂಡಿಕಾ ಗ್ರಂಥವನ್ನ ಬರೀತಾನೆ. ಇವರೇ ಅಲ್ಲ, ಬಹಳಷ್ಟು ಜನ ಏನ್ ಮಾಡಿದ್ದಾರೆ ಅಂದ್ರೆ ವಿದೇಶಿ ಗ್ರಂಥಗಳನ್ನು ಕೂಡ ನಾವು ಕಾಣ್ಬೋದು. ಇಲ್ಲಿ ನಾವು ದೇಶಿ ಸಾಹಿತ್ಯ ಅಂದ್ರೆ ಏನು ನಿಮ್ಗೆಲ್ಲ ಗೊತ್ತಿರಬಹುದು ಅಂತ ಅನ್ಕೊಂಡಿದೀನಿ. ಈಗಾಗ್ಲೇ ನಾನು ಹೇಳಿದೀನಿ ಕೂಡ ನಿಮ್ಗೆ.
ಭಾರತೀಯರಿಂದಲೇ ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಪಂಡಿತರುಗಳಿಂದಲೇ ರಚಿತವಾಗಿರ್ತಕ್ಕಂಥ ಸಾಹಿತ್ಯವನ್ನ ನಮ್ಮ ದೇಶೀಯ ಭಾಷೆಗಳಲ್ಲೇ ರಚನೆ ಆಗಿರುತ್ತೆ. ಅಂತಹ ಸಾಹಿತ್ಯವನ್ನ ದೇಶೀಯ ಸಾಹಿತ್ಯ ಅಂತ ಕರಿತಾ ಇದ್ದೀವಿ. ಓಕೆ, ಹಾಗಾದ್ರೆ ಇದಕ್ಕೆ ಸಾಕಷ್ಟು ಉದಾಹರಣೆಗಳನ್ನ ಕೊಡ್ಬೋದು. ನಮ್ಮ ದೇಶಿ ಸಾಹಿತ್ಯಕ್ಕೆ ಉದಾಹರಣೆ ಕೊಡಿ ಅಂತ ಕೇಳ್ಬೋದು ಎಕ್ಸಾಮ್ ನಲ್ಲಿ, ಅಥವಾ ಇಂತಿಂತರ ಕೃತಿಗಳನ್ನ ನೀವು ಗುರುತಿಸಿ ಅಂತ ಕೊಡ್ಬೋದು, ಹೊಂದಿಸಿ ಬರೆಯಿರಿ ಅಂತಕ್ಕಂಥ ಒಂದು ಚಾರ್ಟ್ ಅನ್ನು ಕೂಡ ಕೊಡ್ಬೋದು. ಕ್ವಶನ್ಸ್ ಗಳು ಹೆಂಗ್ ಬರುತ್ತೆ ಅಂತ ನಾವು ಊಹೆ ಮಾಡ್ಬೋದು. ಅದೇ ತರನೇ ಸ್ಟಡೀಸ್ ಅನ್ನ ಮಾಡ್ತಾ ಹೋಗಿ. ಓಕೆ, ಕೌಟಿಲ್ಯ ಅರ್ಥಾತ್ ನಿಮಗೆ ಗೊತ್ತಿದೆ, ವಿಷ್ಣುಗುಪ್ತ ಅಂತ ಹೇಳ್ತೀವಿ, ಚಾಣಕ್ಯ ಅಂತ ಕರಿತೀವಿ. ಸೊ ಕೌಟಿಲ್ಯ ಏನ್ ಮಾಡ್ತಾನೆ, ಅರ್ಥಶಾಸ್ತ್ರ. ಆಕ್ಚುಲಿ ಇದು ಅರ್ಥಶಾಸ್ತ್ರ ಅಂತಂದಾಗ ನಮ್ಗೆ ಆರ್ಥಿಕತೆ ಬಗ್ಗೆ ತಿಳಿಸ್ಕೊಡುತ್ತೇನೋ ಅಂತ ಭಾವಿಸ್ತೀವಿ. ಬಟ್ ಇದು ಮೇನ್ ಪಾಯಿಂಟ್, ಮೇನ್ ಇದರ ಫೋಕಸ್ ಏನಿದೆ ಅಂದ್ರೆ ರಾಜಕೀಯ ವಿಷಯಗಳನ್ನ ಒಳಗೊಂಡಂತ ಒಂದು ಕೃತಿ. ಕೋಶ ಹೇಗಿರ್ಬೇಕು, ರಾಜ ಹೇಗಿರ್ಬೇಕು, ರಾಜನ ಮಂಡಲ ಹೇಗಿರ್ಬೇಕು, ಹೀಗೆ ಸಾಕಷ್ಟು ವಿಷಯಗಳನ್ನ ನಮ್ಗೆ ಅರ್ಥಶಾಸ್ತ್ರ ಕೃತಿ ತಿಳಿಸ್ಕೊಡುತ್ತೆ. ಹಾಲರಾಜ ಇವನೇನ್ ಮಾಡ್ತಾನೆ, ಗಾಥಾ ಸಪ್ತಶತಿ. ಇದನ್ನು ಕೂಡ ಎಕ್ಸಾಮ್ಸ್ ಅಲ್ಲಿ 2 ರಿಂದ 3 ಬಾರಿ ಕೇಳಿದ್ದಾರೆ. ಓಕೆ, ಹಾಗೆ ವಿಶಾಖದತ್ತ, ಮುದ್ರಾ ರಾಕ್ಷಸ, ಕಲ್ಹಣ, ರಾಜತರಂಗಿಣಿ. ನಿನ್ನೆ ಬಿಲ್ಹಣನ್ ಕೇಳಿದ್ದೆ, ಸೊ ಅಲ್ಲೇನೆ ಉತ್ತರ ಸಿಕ್ಕಿದೆ ನಿಮ್ಗೆ, ವಿಕ್ರಮಾಂಕ ದೇವ ಚರಿತ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಾಣಭಟ್ಟ, ಹರ್ಷಚರಿತ. ಸೊ ಇದ್ಯಾವುದು ಹರ್ಷಚರಿತ ಅಂತಂದ್ರೆ ಹರ್ಷವರ್ಧನ ದೊರೆ ಹೆಸರು ಕೇಳಿದೀರಾ? ವರ್ಧನ ಸಾಮ್ರಾಜ್ಯದಲ್ಲಿ ಬರುವಂತಹ ಅತಿಶ್ರೇಷ್ಠ ದೊರೆ ಹರ್ಷವರ್ಧನ. ಸೊ ಅವನ ಜೀವನ ಚರಿತ್ರೆಯನ್ನ ಕುರಿತಾದಂತಹ ಒಂದು ಕೃತಿಯೇ ಹರ್ಷಚರಿತ. ಎಕ್ಸಾಮ್ ಅಲ್ಲಿ ಕೇಳ್ತಾರೆ, ಹರ್ಷಚರಿತ ಈ ಕೃತಿ ಈ ವ್ಯಕ್ತಿಯನ್ನ ಕುರಿತು ಬರೆದಾಗಿದೆ ಅಂತ ಹೇಳ್ತಾರೆ. ಸೊ ನಿಮಗೆ ಕೆಲವೊಂದು ಕೃತಿಗಳು ಹೆಸರಲ್ಲಿ ಇದ್ದಂಗೆನೆ ಇರೋದಿಲ್ಲ, ಬದಲಾವಣೆ ಆಗ್ತಾ ಹೋಗುತ್ತೆ. ಹಾಗಾಗಿ ಬರ್ನಿ ಅಂತಕ್ಕಂತ ಒಬ್ಬ ಲೇಖಕ ತಾರಿಕ್ ಎ ಫಿರೋಜ್ ಶಾಹಿ ಅಂತ ಗ್ರಂಥವನ್ನ ಬರೀತಾನೆ. ಚಾಂದ್ ಬರ್ದಾಯಿ ಪೃಥ್ವಿರಾಜ್ ರಾಸೋ ಅಂತಕ್ಕಂಥ ಕೃತಿಯನ್ನ ಬರೀತಾನೆ. ಪಂಪ ವಿಕ್ರಮಾರ್ಜುನ ವಿಜಯ, ವಿಕ್ರಮಾಂಕದೇವ ಬೇರೆ, ವಿಕ್ರಮಾರ್ಜುನ ವಿಜಯ ಬೇರೆ, ಕನ್ಫ್ಯೂಸ್ ಆಗ್ಬಿಡಿ. ಇನ್ನ ಸಂಗಮ್ ಸಾಹಿತ್ಯಗಳು, ತಮಿಳು ಸಾಹಿತ್ಯಗಳಾದಂತ ಸಂಗಮ್, ಆಮೇಲೆ ತುಳು ಸಾಹಿತ್ಯಗಳು, ಸಾಹಿತ್ಯ ಕೃತಿಗಳು, ಇವೆಲ್ಲವೂ ಕೂಡ ಏನಾಗಿರುತ್ತೆ ಅಂದ್ರೆ ದೇಶೀಯ ಸಾಹಿತ್ಯ ಕೃತಿಗಳು. ನೆನ್ಪಿಟ್ಕೊಳ್ಳಿ. ಸೊ ಇಲ್ಲಿ ನಿಮ್ಗೆ ಏನಾಗುತ್ತೆ ಅಂದ್ರೆ ನೆನ್ನೆ ಕ್ಲಾಸ್ ಒಂದ್ ರೀತಿ ರಿವಿಷನ್ ಕೂಡ ಆಗುತ್ತೆ, ಜೊತೆಗೆ ಹೊಸ ಮಾಹಿತಿಗಳನ್ನ ಕೂಡ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ತರಗತಿಗಳು ನಿಮ್ಗೆ ಮಾರ್ಚ್ 15ರಿಂದ ಸ್ಟಾರ್ಟ್ ಆಗುತ್ತೆ ಅಂತ ಈಗಾಗ್ಲೇ ನಾನು ಅನೌನ್ಸ್ ಮಾಡಿದ್ದೀನಿ. ಸೊ ಇನ್ನೂ ಕೂಡ ಜಾಯಿನ್ ಆಗ್ಲಿಕ್ಕೆ ನೀವು ಆಗಿಲ್ಲ ಅಂತ ಅನ್ನೋದಾದ್ರೆ ಡೋಂಟ್ ವರಿ, ನಿಮ್ಗೆ 15ನೇ ತಾರೀಕಿನ ತನಕನೂ ಕೂಡ ಪರಿಪೂರ್ಣವಾದ ಸಮಯವನ್ನ ಕೊಟ್ಟಿದ್ದೀನಿ. ಸೊ ನೀವೇನಾದ್ರೂ ನಮ್ಮ TET ಮತ್ತೆ HSTR GPSTR ತರಗತಿಗಳನ್ನ ಜಾಯಿನ್ ಆಗ್ಬೇಕು ಅಂತಂದ್ರೆ ಸಿಂಪಲ್ ಆಗಿ ನೀವು ಯಾವ ನಂಬರ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಮ್ಮ ನಂಬರ್ ಇಲ್ಲಿದೆ 82176704 ಹಾಗೇನೆ 05, ಇನ್ನ 6361153623 ನಂಬರನ್ನ ನೋಟ್ ಮಾಡ್ಕೊಳ್ಳಿ. ನಿಮಗೆ ಮಾರ್ಚ್ 15ರಿಂದ TET ತರಗತಿಗಳು ಶುರುವಾಗ್ತಾ ಇದೆ. ಓಕೆ, ಯಾವುದಾದರೂ ವಿದೇಶಿ ಸಾಹಿತ್ಯ ಕೃತಿಗಳು, ಈಗ ನಾವು ಸ್ವದೇಶಿ ಸಾಹಿತ್ಯ ಕೃತಿಗಳನ್ನ ನೋಡಿದ್ವಿ. ಇನ್ನು ವಿದೇಶಿ ಸಾಹಿತ್ಯ ಕೃತಿಗಳು ಅಂತ ಬಂದಾಗ ನಾನು ಆಗ್ಲೇನೆ ಹೇಳ್ದೆ ನಿಮ್ಗೆ, ಹುಯೆನ್ ಸಾಂಗ್ ಬರ್ದಿರುವಂತ ಸಿಯುಕಿ ಗ್ರಂಥ, ಮೆಗಸ್ತನಿಸನ ಇಂಡಿಕಾ ಗ್ರಂಥ, ಫಾಹಿಯಾನ್ ಗೋಖೋಕಿ ಗ್ರಂಥವನ್ನ ಬರೀತಾನೆ. ಇದು ಆಲ್ರೆಡಿ ಒಂದ್ಸಲ ಎಕ್ಸಾಮ್ ಅಲ್ಲಿ ಕೇಳಿದ್ದಾರೆ. ಮತ್ತೆ ಟಾಲೆಮಿದು ಕೂಡ ಕೇಳಿದ್ದಾರೆ. ಹೆಂಗ್ ಕೇಳ್ತಾರೆ ಅಂತಂದ್ರೆ ಒಂದ್ ಕಡೆ ಲೇಖಕರದು ಲಿಸ್ಟ್ ಅನ್ನ ಕೊಟ್ಟು ಇನ್ನೊಂದ್ ಕಡೆ ಹೊಂದಿಸಿ ಬರೆಯಿರಿ ಅಂತೇಳಿ ಕೃತಿಗಳನ್ನ ಕೇಳ್ತಾರೆ. ಬಹಳಷ್ಟು ಸಲ ನೀವು ಸುಮಾರು 5-6 ಅಂಕಕ್ಕೆ ಓದ್ಕೊಂಡಿರೋಂತ ಪ್ರಶ್ನೆ ಕೇವಲ ಒಂದೇ ಒಂದು ಅಂಕಕ್ಕೆ ಬರ್ಬೋದು. ಹೆಂಗೆ ಮೇಡಮ್ ಅಂತಂದ್ರೆ ಈಗ ನೋಡಿ, ಬಾದಾಮಿ ಚಾಳುಕ್ಯರು ಮತ್ತದಲ್ದಂಗೆ ಕದಂಬರಾಗಿರ್ಬಹುದು, ಇವರೆಲ್ಲ ರಾಜ ಮನೆತನಗಳನ್ನ ಕೊಟ್ಟು ಪಕ್ಕಕ್ಕೆ ಅವ್ರ ರಾಜಧಾನಿಗಳನ್ನ ಗುರುತಿಸಿ ಅಂತ ಹೇಳ್ತಾರೆ. ಸುಮಾರು 5-6 ಚಾಪ್ಟರ್ ನೀವು ಓದ್ಕೊಂಡಾಗ ಮಾತ್ರ 1 ಅಂಕವನ್ನ ಪಡ್ಕೊಳ್ಳಕ್ಕೆ ಸಾಧ್ಯ ಆಗುತ್ತೆ. ಸೊ ಅಂತಹ ಸಿಚುಯೇಷನ್ಸ್ ಗಳು ಜಾಸ್ತಿ ಆಗ್ತಿದೆ ಇತ್ತೀಚಿನ ದಿನಗಳಲ್ಲಿ. ಓದುವಂತಹ ಸಾಮರ್ಥ್ಯ ಜಾಸ್ತಿ ಆಗ್ಬೇಕು. ಓಕೆ, 1 ಚಾಪ್ಟರ್ ಓದ್ಕೊಂಡ ತಕ್ಷಣ ಅದಕ್ಕೆ ಫುಲ್ ಗ್ಯಾಪ್ ಕೊಟ್ಟು ಮತ್ತೆ ಯಾವಾಗ್ಲೋ ಓದೋದು ಯಾವಾಗ್ಲೋ ಬಿಡೋದು ಅಂದ್ರೆ ಒಂದಕ್ಕೊಂದು ಸಿಮಿಲಾರಿಟಿ ಇರಲ್ಲ, ಲಿಂಕ್ ತಪ್ಪೋಗ್ಬಿಡುತ್ತೆ. ಗೊತ್ತಾಯ್ತಾ? ಎಸ್. ಹಾಗೆ ಟಾಲಮಿ ಜಾಗ್ರಫಿ ಕೃತಿಯನ್ನ ಬರೀತಾರೆ, ನೆನ್ಪಿಟ್ಕೊಳ್ಳಿ.
ಫರಿಸ್ತಾ ಏನ್ ಮಾಡ್ತಾನೆ ಅಂದ್ರೆ ತಾರಿಕೆ ಫರಿಸ್ತಾ ಅಂತಕ್ಕಂಥ ಕೃತಿಯನ್ನ ಬರಿತಾನೆ. ಬಾಬರ್ನ ತುಚ್ಕಿ ಬಾಬರಿ ಅಂತ ಹೇಳ್ಬಿಟ್ಟು ಇವೆಲ್ಲವೂ ಕೂಡ ವಿದೇಶಿ ಸಾಹಿತ್ಯಗಳು ಅಂತ ಕರಿತಾ ಇದ್ವಿ. ಗೊತ್ತಾಯ್ತಾ? ಸರಿ, ನೆಕ್ಸ್ಟ್ ಹೋಗೋಣ ಅಂತಂದ್ರೆ ಈ ಇತಿಹಾಸ ರಚನೆಗಿರುವಂತಹ ಹೆಚ್ಚು ವಿಶ್ವಾಸ ಅರ್ಹವಾಗಿರುವಂತಹ ಆಧಾರ ಯಾವುದು ಅಂತ ಪ್ರಶ್ನೆ ಏನಾದ್ರು ಬಂತು ಅಂದ್ರೆ ನೋಡಿ, ಶಾಸನಗಳು ಇವೇನಂತಂದ್ರೆ ವಿಶ್ವಾಸ ಅರ್ಹವಾಗಿರುವಂತ ಆಧಾರಗಳು ಅಂತ ಹೇಳ್ತೀವಿ. ಯಾಕೆ ಇವನ್ನ ವಿಶ್ವಾಸ ಅರ್ಹ ಆಧಾರಗಳು ಅಂತ ಕರಿತೀವಿ ಅಂದ್ರೆ ಅಂದಿನ ಘಟನೆಗಳ ಜೊತೆಗೆ ನೇರ ಸಂಬಂಧಗಳನ್ನ ನಮ್ಗೆ ತೋರ್ಸ್ಕೊಡುತ್ತೆ, ಅವುಗಳು ಜಾಯಿಂಟ್ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಸೊ ಹಾಗಾಗಿ ಈ ಶಾಸನಗಳೇನಿದೆ ಇವುಗಳು ನಿಜವಾದ ನಂಬಿಕೆ ಇಡುವಂತಹ ಆಧಾರಗಳು ಅಂತ ಇತಿಹಾಸಕಾರರು ತಿಳಿಸಿದ್ದಾರೆ. ಗೊತ್ತಾಯ್ತಾ? ಹಾಗಾದ್ರೆ ನಾಣ್ಯಗಳು ಏನ್ ತಿಳಿಸ್ಕೊಡುತ್ತೆ ನಮ್ಗೆ ಇತಿಹಾಸದಲ್ಲಿ? ಈಗ ನಾನು ಹೇಳ್ದೆ ಸಮುದ್ರಗುಪ್ತ ಅವನು ಸಂಗೀತ ಪ್ರಿಯ, ಅವನಿಗೆ ಸಂಗೀತ ಅಂದ್ರೆ ತುಂಬಾ ಇಷ್ಟ ಅಂತೆಲ್ಲ ನಾವ್ ಹೇಳ್ತೀವಿ. ಸೊ ಅವನಿಗೆ ಅದೆಲ್ಲ ಇಷ್ಟ ಅಂತೇಳಿ ನಮ್ಗೆ ಹೆಂಗ್ ಗೊತ್ತಾಯ್ತು ಅಂದ್ರೆ ನಾಣ್ಯದ ಮೇಲೆ ಅವನು ಸಂಗೀತ ಒಂದು ವೀಣೆಯನ್ನ ಹಿಡ್ಕೊಂಡು ಕುಂತಿರೋ ಅಂತ ಒಂದು ಚಿತ್ರ ದೊರಕಿದೆ ಇತಿಹಾಸಕಾರರಿಗೆ. ಸೊ ಅದನ್ನ ಕಂಡ್ಕೊಂಡು ನಾವೇನಂದ್ವಿ, ಸಮುದ್ರಗುಪ್ತ ಒಬ್ಬ ಸಂಗೀತ ಪ್ರಿಯ ಅಂತ ಗೊತ್ತಾಯ್ತು. ಹಿಂಗೆ ಗ್ರೀಕ್ ಮತ್ತೆ ಭಾರತದ ನಡುವೆ ಸಾಕಷ್ಟು ವಿದೇಶಿ ವ್ಯಾಪಾರ ಸಂಪರ್ಕ ಇದೆ ಅಂತ ನಮಗೆ ಗೊತ್ತಾಯ್ತು. ಹೆಂಗ್ ಗೊತ್ತಾಯ್ತು ಅಂದ್ರೆ ಗ್ರೀಕರ ನಾಣ್ಯಗಳ ಪ್ರಭಾವ ಭಾರತ ದೇಶ ಮೇಲೆ ಬಿದ್ದಿದೆ. ಸಂಪರ್ಕ ಅಷ್ಟೇ ಅಲ್ಲ, ಅವರು ದಾಳಿ ಮಾಡಿರೋದು ಜಾಸ್ತಿ ಇದೆ. ಗ್ರೀಕರ ದಾಳಿ ಸಿಕ್ಕಾಬಡೆ ಇದೆ ಭಾರತದ ಮೇಲೆ. ಇವೆಲ್ಲ ನಮಗೆ ಗೊತ್ತಾಗಿದ್ದು ಹೇಗೆ ಅಂದ್ರೆ ಗ್ರೀಕರು ನಮ್ಮ ಮೇಲೆ ಇನ್ಫ್ಲುಯೆನ್ಸ್ ಮಾಡಿರುವಂತ ನಾಣ್ಯಗಳು, ದಿನಾರ್ ಆಗಿರ್ಬೋದು, ಇವೆಲ್ಲ ಏನಪ್ಪಾ ಅಂದ್ರೆ ಗ್ರೀಕ್ ನಾಣ್ಯಗಳು ನಮ್ಮಲ್ಲಿ ದೊರೆತಿದೆ. ಹಾಗಾಗಿ ನಾಣ್ಯಗಳು ಕೂಡ ಏನಪ್ಪಾ ಅಂದ್ರೆ ಆಧಾರಗಳ ಪಟ್ಟಿಗೆ ಸೇರ್ತವೆ. ಹೇಗಪ್ಪ ಅಂದ್ರೆ ನೋಡಿ, ರಾಜನ ಅಧೀನದಲ್ಲಿರುವಂತ ಪ್ರದೇಶದ ವ್ಯಾಪ್ತಿ, ರಾಜ್ಯದ ಆಡಳಿತದ ಭಾಷೆ, ಆ ರಾಜ್ಯದ ರಾಜನ ಬಿರುದು, ಸಾಧನೆಗಳು, ರಾಜನ ಮತಧರ್ಮ, ಆ ರಾಜ್ಯದ ಆರ್ಥಿಕ ಸ್ಥಿತಿ, ಲೋಹ, ತಂತ್ರಜ್ಞಾನ, ಇವೆಲ್ಲ ವಿಚಾರಗಳನ್ನ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ನಮ್ಗೆ ಸಿಕ್ಕಿರುವಂತ ಆಧಾರಗಳು ಅಂದ್ರೆ ಅವೇ ನಾಣ್ಯಗಳು ಅಂತ ಹೇಳ್ತೀವಿ. ನೆನ್ಪಲ್ಲಿರ್ಲಿ, ಬಹಳಷ್ಟು ಜನ ಇದನ್ನ ಏನ್ ಮಾಡ್ಬಿಡ್ತೀರಾ ಅಂದ್ರೆ ಮರ್ತೋಗ್ತೀರಾ. ನಾಣ್ಯಗಳು, ಶಾಸನಗಳು, ಸ್ಮಾರಕಗಳು, ಕಟ್ಟಡಗಳು, ದೇವಾಲಯಗಳು, ಚೈತ್ಯಾಲಯಗಳು, ಬಸದಿಗಳು ಇವೆಲ್ಲವೂ ಏನು ಅಂದ್ರೆ ಪ್ರಾಕ್ತನ ಆಧಾರಗಳು. ಇವುಗಳನ್ನ ಹೇಗೆ ಸಂಶೋಧನೆ ಮಾಡಿದ್ರು ಅಂದ್ರೆ ಒಂದು ಉತ್ಖನನಗಳ ಮೂಲಕ. ಉತ್ಖನನ ಅಂತಂದ್ರೆ ಏನು ನಿಮ್ಗೆ ಗೊತ್ತಿದೆ, ಈ ಹರಪ್ಪ ಮತ್ತು ಮೆಹೆಂಜೋದಾರೋ ನಗರ ನಮ್ಗೆ ಸಿಗ್ಲಿಕ್ಕೆ ಉತ್ಖನನ ಅಂತಂದ್ರೆ ನಾವೇನ್ ಮಾಡ್ತೀವಿ, ಡಿಗಿಂಗ್ ಜಾಸ್ತಿ ಮಾಡುವಂಥದ್ದು. ಆಳವಾಗಿ ನಾವು ಭೂಮಿಯನ್ನ ಅಗೆದಂತ ಸಂದರ್ಭದಲ್ಲಿ ಅಲ್ಲಿ ಹಲವು ಕುರುಹುಗಳು ನಮ್ಗೆ ಕಾಣ್ಲಿಕ್ಕೆ ಶುರುವಾಗುತ್ತೆ. ಸೊ ಅದನ್ನೇ ನಾವು ಉತ್ಖನನ ಅಂತ ಹೇಳಿ ಕರಿತೀವಿ. ಪ್ರಾಕ್ತನ ಆಧಾರಗಳಲ್ಲಿ ವಸ್ತುಗಳ ಸಂಶೋಧನೆ ಆಗಿರ್ಬೋದು, ನಗರೀಕರಣ ಸಂಶೋಧನೆಗಳನ್ನ ಮಾಡುವಂತ ಸಂದರ್ಭದಲ್ಲಿ ಈ ಉತ್ಖನನ ಅಂತಕ್ಕಂಥ ಒಂದು ತಂತ್ರಜ್ಞಾನವನ್ನ ಬಳಕೆ ಮಾಡ್ತಾರೆ. ಓಕೆ, ಈ ಸ್ಮಾರಕಗಳು ಹಿಂದಿನ ಕಾಲದ ಯಾವ ವಿಷಯಗಳ ಮೇಲೆ ಬೆಳಕನ್ನ ಚೆಲ್ಲುತ್ತೆ? ಯಾವ ವಿಷಯದ ಮೇಲೆ ಅಂತಂದ್ರೆ ಸ್ಮಾರಕಗಳು ನಿಮಗೆ ಗೊತ್ತೇ ಇದೆ, ಧಾರ್ಮಿಕ ಭಾವ ಅಥವಾ ಧಾರ್ಮಿಕತೆ ಬಗ್ಗೆ, ತಾಂತ್ರಿಕತೆ ಬಗ್ಗೆ, ವೈಜ್ಞಾನಿಕತೆ, ಸೃಜನಶೀಲತೆ, ಸೊ ಎಲ್ಲ ಆಯಾಮಗಳ ಮೇಲೆ ನಮ್ಗೆ ಮಾಹಿತಿಗಳನ್ನ ತಿಳಿಸ್ಕೊಡುತ್ತೆ. ನೆಕ್ಸ್ಟ್, ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡಬಹುದು? ಇದನ್ನ 2014 ಪ್ರಶ್ನೆ ಪತ್ರಿಕೆಯಲ್ಲಿ ನೀವೆಲ್ಲರೂ ಗಮನಕ್ಕೆ ತೆಗೆದುಕೊಳ್ಬಹುದು. ಸಮಾಜ ವಿಜ್ಞಾನ ಪ್ರಶ್ನೆ ಪತ್ರಿಕೆಯಲ್ಲಿ ನಿಮ್ಗೆ ಈ ಪ್ರಶ್ನೆ ಬಂದಿದೆ. ಇದು ಆಕ್ಚುಲಿ ನೀವು 8th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ರು ಕೂಡ ಸಿಗಲ್ಲ. ನೀವು ಬೇಕಾದ್ರೆ ಬುಕ್ ಸರ್ಚ್ ಮಾಡಿ ನೋಡಿ, ಈಗೇನಾದ್ರೂ ಅಪ್ಡೇಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ, ನೋಡಿಲ್ಲ ನಾನು ಕೂಡ. ಸೊ ಇದು PU ಬುಕ್ ಅಲ್ಲಿ ಇರ್ತಕ್ಕಂಥದ್ದು. ಹಾಗಾಗಿ ಬಹಳ ಇಂಪಾರ್ಟೆಂಟ್, ಕೆಲವೊಂದು ಅಂಶಗಳನ್ನ ನಮಗೆ ಗೊತ್ತಿಲ್ದಂಗೆ ಕೊಟ್ಬಿಡ್ತಾರೆ. ಜೈವಿಕ ಪಳೆಯುಳಿಕೆಗಳ ಕಾಲವನ್ನ ಯಾವ ವಿಧಾನದ ಮೂಲಕ ನಿಷ್ಕರ್ಷೆ ಮಾಡ್ತಾ ಹೋದ್ರು ಅಂತಂದ್ರೆ ನೋಡಿ, ಈ ಎಲ್ಲ ಅವಶೇಷಗಳನ್ನ ಇಂಗಾಲ 14 ಕಾರ್ಬನ್ 14 ವಿಧಾನವನ್ನ ಒಳಪಡಿಸೋದ್ರ ಮೂಲಕ ಏನ್ ಮಾಡಿದ್ರು, ಈ ಕಾಲವನ್ನ ನಿಷ್ಕರ್ಷೆ ಮಾಡ್ತಾ ಹೋದ್ರು. ಅಂದ್ರೆ ಹಲವು ಪ್ರಾಣಿಗಳು, ಹಲವು ಅವಶೇಷಗಳು, ಪಕ್ಷಿಗಳು ಎಲ್ಲವೂ ಕೂಡ ಭೂಮಿಯಲ್ಲಿ ಅಡಗಿವೆ, ಹುದುಗಿವೆ. ಈ ಅವಶೇಷಗಳನ್ನ ನಾವು ಅವನ್ನ ಹೊರ ತೆಗೆಯೋದು, ಆ ಕಾಲವನ್ನ ಕಂಡುಹಿಡಿಬೇಕು. ಯಾವ ಕಾಲದಲ್ಲಿ ಇತ್ತು ಈ ಪ್ರಾಣಿ,
ಈಗ ಡೈನೋಸಾರ್ ಅಂತ ಹೇಳ್ತೀವಿ. ಡೈನೋಸಾರ್ ಯಾವ ಕಾಲದಲ್ಲಿ ಇದೆ? ಈಗಂತೂ ಆ ಪ್ರಾಣಿ ನಾವು ನೋಡ್ಲಿಕ್ಕೂ ಕೂಡ ಸಿಗಂಗಿಲ್ಲ. ಸೊ ಇಂತಹ ಒಂದು ಕಾಲಘಟ್ಟವನ್ನ ಗುರ್ತಿಸ್ಲಿಕ್ಕೋಸ್ಕರ ಒಂದು ರಾಸಾಯನಿಕವನ್ನ ಬಳಕೆ ಮಾಡಿದ್ರು. ಅದೇ ಇಂಗಾಲದ 14 ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಳ್ಳಿ. ಇನ್ನ ಪುರಾತತ್ವ ಆಧಾರ ಅಂದ್ರೆ ಏನು? ನಾನು ಹೇಳಿದ್ನಲ್ಲ, ನಿಮ್ಗೆ ಗೊತ್ತಿದೆ. ಭೂ ಸಂಶೋಧನೆಗಳನ್ನ ಮಾಡುವಂಥದ್ದು, ಉತ್ಖನನಗಳಿಂದ ದೊರೆತಿರುವಂತ ಶಾಸನಗಳಾಗಿರ್ಬೋದು, ನಾಣ್ಯಗಳು, ಸ್ಮಾರಕಗಳು, ಮಡಿಕೆ ಕುಡಿಕೆಗಳಾಗಿರ್ಬೋದು, ಇವೆಲ್ಲವುಗಳನ್ನ ಪುರಾತತ್ವ ಆಧಾರಗಳು ಅಂತ ಕರಿತೀವಿ. ಇವೆಲ್ಲ ನಿಜವಾಗ್ಲೂ ಸಂಶೋಧನೆ ಮಾಡಿದಾರೆ ನಮ್ಮಲ್ಲೆಲ್ಲ. ಈಗ ಹರಪ್ಪ ನಾಗರಿಕತೆಯನ್ನ ಕೂಡ ಹರಪ್ಪ ನಗರವನ್ನ ಸಂಶೋಧನೆ ಮಾಡ್ತಾರೆ. ಹಾಗೆ ಮೊಹೆಂಜೊದಾರೋ ನಗರವನ್ನ ಕೂಡ 1921ರಲ್ಲಿ ಸಂಶೋಧನೆ ಮಾಡ್ತಾರೆ. ಹರಪ್ಪ ನಿವೇಶನವನ್ನ 1920ರಲ್ಲಿ ಮಾಡ್ತಾರೆ ದಾರಂ ಸಹಾನಿ ಅವರು. ಹಾಗೆ R.D. ಬ್ಯಾನರ್ಜಿ ಅವರು ಮೊಹೆಂಜೊದಾರೋ ನಗರವನ್ನ ಪತ್ತೆ ಹಚ್ತಾರೆ. ಹಿಂಗೆ ಅದು ಯಾವಾಗ ಹುಡ್ಕೊಂತ ಹೋದ್ರೋ ಅವಾಗೆಲ್ಲ ಒಂದೊಂದು ಸಿಗ್ತಾ ಹೋಯ್ತು. ಇವುಗಳನ್ನೇ ನಾವು ಪುರಾತತ್ವ ಆಧಾರಗಳು ಅಂತ ಕರೆದ್ವಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ನಿಮಗೆ ಕೇಳ್ತಾರೆ, ಇದನ್ನ ಅಪ್ಲೈಡ್ ಕ್ವಶನ್ ಬೋಧನಾ ಶಾಸ್ತ್ರದಲ್ಲಿ ಕೇಳ್ಬೋದು. ಈ ತರ ಕ್ವಶನ್ಸ್ಗಳನ್ನೆಲ್ಲ ಏನ್ ಮಾಡ್ತಾರೆ, ಬೋಧನಾ ಶಾಸ್ತ್ರದಲ್ಲಿ ಕೇಳ್ತಾರೆ 100%. ಸೊ ಹಾಗಾಗಿ ನಿಮ್ಗೆ ಉದಾಹರಣೆ ಸಮೇತ ತಿಳಿಸಿ, ಅಥವಾ ಉದಾಹರಣೆ ಸಮೇತ ನಾವ್ ಹೇಗ್ ತಿಳಿಸ್ಬೋದು, ಇದನ್ನ ಯಾವ ಕಾಲಕ್ಕೆ ನಾವು ಹೋಲಿಸ್ತೀವಿ, ಈ ತರ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಅಲರ್ಟ್ ಆಗಿರಿ. ಅಶೋಕ ಚಕ್ರವರ್ತಿ ನಿರ್ಮಾಣ ಮಾಡಿದಂತ ಶಾಸನಗಳು, ಇವು ಕೂಡ ನಮ್ಗೆ ಉತ್ಖನನಗಳ ಮೂಲಕ ಸಿಕ್ಕಿರುವಂತದ್ದು. ಕದಂಬ ವಂಶದ ಹಲ್ಮಿಡಿ ಶಾಸನ ಅಂತ ಹೇಳಿ ಕರಿತೀವಿ. ಸೊ ಇದು ಬಹಳ ಪುರಾತನವಾಗಿರ್ತಕ್ಕಂಥ ಒಂದು ಶಾಸನ. ಈ ಒಂದು ಶಾಸನಗಳ ಮೂಲಕನೇ ನಮ್ ಕದಂಬ ವಂಶ ಇತ್ತು, ರಾಜರು ಆಳ್ವಿಕೆ ಮಾಡಿದ್ರು, ಅವ್ರ ಧರ್ಮ ಸಂಸ್ಕೃತಿ ಬಗ್ಗೆ ತಿಳ್ಕೊಂಡಿತ್ತು. ಯಾವುದರ ಮೂಲಕ? ಉತ್ಖನನಗಳ ಮೂಲಕ, ಅದರಲ್ಲೂ ಪುರಾತತ್ವ ಆಧಾರಗಳ ಮೂಲಕ. ಎಸ್, ಗೊತ್ತಾಯ್ತಾ? ಹಾಗಾದ್ರೆ ನೋಡಿ, ಭಾರತದ ಅತ್ಯಂತ ಪ್ರಾಚೀನ ಶಾಸನಗಳು ಯಾವುವು, ಹಾಗೇನೆ ಅವು ಯಾವ ಭಾಷೆಯಲ್ಲಿದೆ? ಶಾಸನಗಳು ಅಂದ ತಕ್ಷಣ ನಮ್ಗೆ ಒಂದು ಹೆಸರು ನೆನಪು ಬರುತ್ತೆ. ಯಾರು ಅಂತಂದ್ರೆ ಶಿಲಾಶಾಸನದ ಪಿತಾಮಹ ಅಂತ ಅನ್ಸ್ಕೊಂಡಿರೋಂತ ಅಶೋಕ. ಸೊ ಇವನು ಏನ್ ಹೊರಡ್ಸಿದ ಅವನ ಕಾಲದಲ್ಲಿ, ಆ ಶಾಸನಗಳೇ ಅತ್ಯಂತ ಪುರಾತನ ಶಾಸನಗಳು ಅಂತ ನಾವು ಗುರುತಿಸ್ತೀವಿ. ಸ್ಟಡೀಸ್ ಕೂಡ ಹಂಗೇನೆ ಆಗಿರುವಂತದ್ದು. ಹಾಗೆ ಇವನ್ ಏನ್ ಮಾಡಿದಾನೆ ಅಂದ್ರೆ, ಕಲ್ಲಿನ ಮೇಲೆ ಹಾಗೂ ಕಲ್ಲಿನ ಸ್ತಂಭಗಳ ಮೇಲೆ ಶಾಸನಗಳನ್ನ ಕೆತ್ತಿಸಿರುವಂತದ್ದು. ಸುಮಾರು ಇವೆಲ್ಲವೂ ಏನಪ್ಪಾ ಅಂದ್ರೆ ಬ್ರಾಹ್ಮಿ ಮತ್ತೆ ಪ್ರಾಕೃತಿಕ ಭಾಷೆಗಳಲ್ಲಿದೆ. ಲಿಪಿ ಅಂತ ಬಂದಾಗ ಖರೋಷ್ಠಿ ಮತ್ತೆ ಬ್ರಾಹ್ಮಿ ಲಿಪಿಗಳಲ್ಲಿ ನಾವು ಅದನ್ನ ಕಾಣ್ಬೋದು. ಓಕೆ, ಅದರಲ್ಲಿ ಸ್ತಂಭ ಶಾಸನಗಳು ಕೂಡ ಇದೆ. ಸಾರನಾಥ ಸ್ತಂಭ ಶಾಸನ ಆಗಿರ್ಬಹುದು, ಮಸ್ಕಿಯಲ್ಲಿ ದೊರೆತಂತಹ ಶಾಸನ ಆಗಿರ್ಬೋದು. ಮಸ್ಕಿ ಶಾಸನದಿಂದಲೇ ನಮಗೆ ಗೊತ್ತಾಗಿದ್ದು ಅವನಿಗೆ ಪ್ರಿಯದರ್ಶಿ ಅಶೋಕ, ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಅಂತಕ್ಕಂಥ ಬಿರುದು ಇತ್ತು. ಅದು ಕನ್ಫರ್ಮ್ ಅಂತ ಗೊತ್ತಾಗಿದ್ದೆ ಮಸ್ಕಿ ಶಾಸನದ ಮೂಲಕ ಗೊತ್ತಾಗಿದ್ದು ನಮ್ಗೆ. ಸೊ ಈ ತರ ಕೆಲವೊಂದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ನಾವು ನೆಗ್ಲೆಕ್ಟ್ ಮಾಡ್ಲೇಬಾರ್ದಂತ. ಓಕೆ, ಹಾಗಾದ್ರೆ ಈ ಒಂದು ಪ್ರಾಚೀನ ಸಾಹಿತ್ಯ ಕೃತಿಗಳ ಬಗ್ಗೆ ನೋಡೋಣ. ನೋಡಿ, ಚಾಣಕ್ಯ ಅರ್ಥಶಾಸ್ತ್ರ ಗ್ರಂಥವನ್ನ ಬರೀತಾನೆ. ಖಾರವೇಲ, ಇವನ್ ಬಗ್ಗೆ ನಾವು ತಿಳ್ಕೊಳ್ಳಿಕ್ ಇರ್ತಕ್ಕಂಥ ಒಂದು ಶಾಸನ ಯಾವುದು ಅಂದ್ರೆ ಅದೇ ಹಾತಿಗುಂಪ ಶಾಸನ. ಸೊ ಈ ಖಾರವೇಲ ಯಾರು ಅಂತ ನೆನ್ನೆ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಶ್ರೀ ವಿಜಯ ಕನ್ನಡದ ಬಹಳ ಪ್ರಾಚೀನ ಒಂದು ಗ್ರಂಥ ಅಂತಂದಾಗ ಕವಿರಾಜ ಮಾರ್ಗ, ಇದನ್ನಂತೂ ಸಾಕಷ್ಟು ಸಲ ಪ್ರಶ್ನೆ ನಿಮಗೆ ಎಕ್ಸಾಮ್ಸ್ ಅಲ್ಲಿ ಕೇಳ್ತಾನೆ ಇದ್ದಾರೆ. ಹಾಗೆ ಸಮುದ್ರಗುಪ್ತನ ಬಗ್ಗೆ ನಾವು ತಿಳ್ಕೊಳ್ಬೇಕು ಅಂತಂದ್ರೆ ಅವನ ಕಾಲದಲ್ಲಿ ರಚಿತವಾಗಿರುವಂತಹ ಅಲಹಾಬಾದ್ ಸ್ತಂಭ ಶಾಸನದ ಬಗ್ಗೆ ನಮ್ಗೆ ಗೊತ್ತಿರ್ಬೇಕು. ಓಕೆ, ಹಾಗೆ ರವಿಕೀರ್ತಿ ತುಂಬಾ ಫೇಮಸ್, ಕನ್ನಡದಲ್ಲಿ ಐಹೊಳೆ ಶಾಸನವನ್ನ ಕೆತ್ತಿರುವಂತದ್ದು. ಕಾಕತ್ಸವರ್ಮನ ಬಗ್ಗೆ, ಇದನ್ನ 2014ರಲ್ಲಿ ನೀವು ಕ್ವಶನ್ ಪೇಪರ್ ತೆಗೆದ ತಕ್ಷಣ ಸಮಾಜ ವಿಜ್ಞಾನ ಕ್ವಶನ್ ಪೇಪರ್ ಅನ್ನ ಏನ್ ನೀವು ಓಪನ್ ಮಾಡ್ತಿರೋ ಫಸ್ಟ್ ಕ್ವಶನ್ ಇದೆ. ಕಾಕತ್ಸವರ್ಮನ ಬಗ್ಗೆ ಮಾಹಿತಿ ನೀಡುವಂತ ಶಾಸನ ಅಂದ್ರೆ ಅದು ಹಲ್ಮಿಡಿ ಶಾಸನ. ಸೊ ಇವನ್ ಬಂದಂತ ಕಾಲ ಕದಂಬರ ಕಾಲ. ಓಕೆ, ಇನ್ನ ಅಶ್ವಘೋಷ ಏನಿದಾನೆ ಇವನು ಬುದ್ಧ ಚರಿತವನ್ನ ಬರಿತಾನೆ. ಬಾಣಭಟ್ಟ ಹರ್ಷಚರಿತ ಗ್ರಂಥವನ್ನ ಬರಿತಾನೆ. ಓಕೆ, ಇದಿಷ್ಟೇನಪ್ಪಾ ಅಂತಂದ್ರೆ, ಆಮೇಲೆ ನೆನ್ನೆ ಕೂಡ ಹೇಳಿದ್ದೆ, ಬಿಲ್ಹಣ ಕವಿಯ ಒಂದು ಕೃತಿ ವಿಕ್ರಮಾಂಕ ದೇವ ಚರಿತ. ಹಾಗೆ ಕಲ್ಹಣ ಕವಿ, ಇದನ್ನು ಕೂಡ ಒಂದ್ಸಲ 2017 ಅಂತ ಅನ್ಕೊಳ್ತೀನಿ, 2017ರಲ್ಲಿ TT ಪ್ರಶ್ನೆ ಬಂದಿತ್ತು.
ಕಲ್ಹಣ ಕವಿ ಬರೆದಂತಹ ಕೃತಿ ರಾಜತರಂಗಿಣಿ. ಬಹಳಷ್ಟು ಜನ ಇಲ್ಲಿ ಕನ್ಫ್ಯೂಷನ್ ಮಾಡ್ಕೊಂಡ್ಬಿಡ್ತಾರೆ ಬಿಲ್ಹಣ ಮತ್ತೆ ಕಲ್ಹಣಗೆ. ಸೊ ಬಿಲ್ಹಣ ಬರ್ದಿದ್ದು ರಾಜತರಂಗಿಣಿ ಅಂತ ಹಾಕ್ಬಿಡ್ತಾರೆ ಎಷ್ಟೋ ಜನ. ಆ ರೀತಿ ಮಾಡ್ಕೊಳಕ್ ಹೋಗ್ಬೇಡಿ. ಸಿಂಪಲ್ ಕ್ವಶನ್ಸ್ ಅಲ್ಲೇ ಅಂಕಗಳನ್ನ ಕಳ್ಕೊಳ್ಬೇಕಾಗತ್ತೆ. ವಿಶಾಖದತ್ತ ಮುದ್ರಾ ರಾಕ್ಷಸ ನಾಟಕ ಇದು ಆಕ್ಚುಲಿ. ಕಾಳಿದಾಸ ಮಾಳವಿಕಾಗ್ನಿ ಮಿತ್ರ, ಮೇಘದೂತ, ಅಭಿಜ್ಞಾನ ಶಾಕುಂತಲ. ಸೊ ಸಾಕಷ್ಟು ಗ್ರಂಥಗಳನ್ನ ಆತ ರಚನೆ ಮಾಡಿದ್ದಾನೆ. ಆರ್ಯಭಟ, ಈತ ಗುಪ್ತ ಒಂದು ಸಾಮ್ರಾಜ್ಯದಲ್ಲಿ ಬಂದಂತ ಅತಿ ಶ್ರೇಷ್ಠ ಲೇಖಕ ಅಂತೇಳಿ ಕರಿತೀವಿ. ಇವನು ಸೂರ್ಯ ಸಿದ್ಧಾಂತದ ಕುರಿತಾಗಿ ಒಂದು ಗ್ರಂಥವನ್ನ ಬರೀತಾನೆ. ಇನ್ನ ಮೆಗಸ್ತನಿಸ್ ಇಂಡಿಕಾ ಗ್ರಂಥವನ್ನ ಬರೀತಾನೆ. ಈತ ಗ್ರೀಕ್ ರಾಯಭಾರಿ ಆಗಿರ್ತಾನೆ. ಇವನೇನಪ್ಪಾ ಅಂತಂದ್ರೆ ಮೌರ್ಯರ ಕಾಲದಲ್ಲೂ ಕೂಡ ಬಂದಿದ್ದ, ಜೊತೆಗೆ ಗುಪ್ತರ ಕಾಲದಲ್ಲೂ ಕೂಡ ಭಾರತವನ್ನ ಭೇಟಿ ಕೊಟ್ಟಿದ್ದ. ಟಾಲೆಮಿ ಜಿಯಾಗ್ರಫಿ ಗ್ರಂಥವನ್ನ ಬರೀತಾನೆ. ಪ್ಲಿನಿ ನ್ಯಾಚುರಲ್ ಹಿಸ್ಟೋರಿಯಾ ಅಂತಕ್ಕಂಥ ಒಂದು ಕೃತಿಯನ್ನ ಬರೀತಾನೆ. ಓಕೆ, ಅಬುಲ್ ಫಜಲ್ ಏನಿದಾನೆ ಅಕ್ಬರ್ ನಾಮಾ ಅಂತಕ್ಕಂಥ ಗ್ರಂಥವನ್ನ ಬರೀತಾನೆ. ಓಕೆ, ಇದು ನಿಮ್ಗೆ ತುಂಬಾ ಶಾರ್ಟ್ ವಿಡಿಯೋ ಅಂತ ಅನ್ಕೊಳ್ತೀನಿ. ಆದ್ರೂ ಕೂಡ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರೂ ಕರೆಕ್ಟ್ ಆಗಿ ನೋಡಿದೀರಾ ಅಂತಂದ್ರೆ ಮ್ಯಾಕ್ಸಿಮಮ್ ಏನಿಲ್ಲ ಅಂದ್ರೆ 2 ಅಂಕ ಅಂತೂ ಫಿಕ್ಸ್ ಇರುತ್ತೆ. ಫಿಕ್ಸ್ ಇಲ್ಲಿ ಬರುತ್ತೆ ಅಂತ, ಬರಬಹುದು ಅಂತ ನಾನು ಹೇಳ್ತಾನೇ ಇಲ್ಲ, ಫಿಕ್ಸ್ ಅಂತ ಹೇಳ್ತಾ ಇದೀನಿ. 100% ಬಂದೇ ಬರುತ್ತೆ. 2 ಅಂಕಗಳನ್ನ ನೀವು ಮಿಸ್ ಮಾಡ್ಕೊಳ್ಳಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಇದರ ನೋಟ್ಸ್ ಸಂಪೂರ್ಣವಾಗಿ ಬೇಕು ಅಂತಂದ್ರೆ ನೀವು ಪೇಡ್ ಕ್ಲಾಸ್ ಅನ್ನ ತೆಗೆದುಕೊಳ್ಬೇಕಾಗತ್ತೆ. ಸೊ ಪೇಡ್ ಕ್ಲಾಸ್ ಅಭ್ಯರ್ಥಿಗಳಿಗೆ ಇದರ ಸಂಪೂರ್ಣ ನೋಟ್ಸ್ ಕೂಡ ನಾನು ಕೊಡ್ತಾ ಹೋಗ್ತೀನಿ. ಸೊ ನೋಡಿ, ನೀವು ಪೇಡ್ ಕ್ಲಾಸ್ ಅನ್ನ ಜಾಯಿನ್ ಆಗ್ಬೇಕು ಅಂದ್ರೆ 821767 ಹಾಗೆ 04 ಮತ್ತೆ 05 ನಂಬರ್ ಅನ್ನ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಇನ್ನೊಂದು ನಂಬರ್ ಕೂಡ ನಮ್ದಿದೆ 636115 ಅಂಡ್ 623 ನಂಬರ್ ಕೂಡ ನೀವು ಮೆನ್ಷನ್ ಮಾಡ್ಕೊಳ್ಳಿ. TET ಕೋಚಿಂಗು 52 ದಿನಗಳ ತಯಾರಿಯನ್ನ ನಾವು ಮಾಡಿಸ್ತಾ ಇದೀವಿ. ಕಂಪ್ಲೀಟ್ ಆಗಿ ರೆಕಾರ್ಡೆಡ್ ತರಗತಿಗಳು ನಿಮ್ಗೋಸ್ಕರ ಸಿಗುತ್ತೆ. ಸೊ ಎನಿ ಟೈಮ್ ಯಾವಾಗ ಅನುಕೂಲ ಆಗುತ್ತೋ ನೀವು ಅವಾಗ ತರಗತಿಗಳನ್ನ ಕೇಳ್ಕೋಬಹುದು. ಇಲ್ಲಿ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರೋದಿಲ್ಲ, ತೊಂದರೆಗಳಿಲ್ಲ. ಓಕೆ, ನಾರ್ಮಲ್ ಇಂಟರ್ನೆಟ್ ಅಲ್ಲೇ ನಮ್ಮ ಕ್ಲಾಸಸ್ ನಿಮ್ಗೆ ಓಪನ್ ಆಗುತ್ತೆ. ಮನೇಲೆ ಕುತ್ಕೊಂಡು ಗೃಹಿಣಿಯರಾಗಿರ್ಬೋದು, ವರ್ಕಿಂಗ್ ಪೀಪಲ್ ಆಗಿರಬಹುದು, ಪ್ರತಿಯೊಬ್ರು ಕೂಡ ಈ ವಿಡಿಯೋಸ್ಗಳನ್ನ ನೋಡಬಹುದು. ತುಂಬಾ ಹೆಲ್ಪ್ ಆಗುತ್ತೆ ನಿಮ್ಗೆ. ಓಕೆ, ಹಾಗಾದ್ರೆ ಈ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ನಿಮ್ಮೆಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡುವಂತ ಪ್ರಯತ್ನ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಟೇಕ್ ಕೇರ್. ಬೈ ಬೈ.